Hi students, in this video I'm going to discuss with you something about GAPS, Generally Accepted Accounting Principles. So these generally accepted accounting principles these are the accounting principles which have been accepted by all the accountants almost all over the world. So these accounting principles, which have been generally accepted, may be broadly classified into accounting concepts and accounting conventions. ಇಲ್ಲೇನು ಅಂತಂದರೆ ಇಡೀ ಪ್ರಪಂಚದಾದ್ಯಂತ ಎಲ್ಲ ಅಕೌಂಟೆಂಟ್ಸ್ಗಳು ಸಾಮಾನ್ಯವಾಗಿ ಒಪ್ಕೊಂಡಿರ್ತಕ್ಕಂಥ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ಗಳನ್ನು ನಾವು ಗ್ಯಾಪ್ಸ್ ಅಂತೇಳಿ ಕರಿತೀವಿ. ಈ ಗ್ಯಾಪ್ಸ್ಗಳನ್ನು ಸಾಮಾನ್ಯವಾಗಿ ಎರಡು ಭಾಗವಾಗಿ ವರ್ಗೀಕರಣ ಮಾಡ್ತೀವಿ. ಒಂದು ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂತೇಳಿ, ಇನ್ನೊಂದು ಅಕೌಂಟಿಂಗ್ ಕನ್ವೆನ್ಷನ್ಸ್ ಅಂತೇಳಿ. ಸೊ ಬೇಸಿಕ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಹಂಗಂದರೆ ಏನು ಅಂತ. ಸೊ ದೀಸ್ ಆರ್ ದಿ ಫಂಡಮೆಂಟಲ್ ಐಡಿಯಾಸ್ ಆರ್ ಬೇಸಿಕ್ ಅಸಂಪ್ಷನ್ಸ್ ಅಂಡರ್ಲೈಯಿಂಗ್ ದ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಅಕೌಂಟಿಂಗ್. ಅಂದರೆ ಈ ನಮ್ಮ ಅಕೌಂಟಿಂಗ್ ಥಿಯರಿ, ಅಕೌಂಟಿಂಗ್ ಪ್ರಾಕ್ಟೀಸ್ ಇವುಗಳ ಒಂದು ಪ್ರಾಮುಖ್ಯತೆಯನ್ನು ಹೇಳ್ತಕ್ಕಂಥ ಏನು ಅಂತಂದರೆ ಒಂದಿಷ್ಟು ಅಸಂಪ್ಷನ್ಸ್ಗಳು, ಅಂದರೆ ಊಹೆಗಳು ಅಂಥೇಳಿ ನಾವೇನು ಹೇಳ್ತೀವಲ್ಲ, ಸೊ ಅವು ಇದಕ್ಕೆ ಸಂಬಂಧಪಟ್ಟಂತೆ ಲೆಕ್ಕ ಬರಿಬೇಕಾದಾಗ ಮಾಡಬೇಕಾದಾಗ ಸೊ ಇಲ್ಲಿ ಕೆಲವೊಂದು ನಾವು ಆ ಊಹೆಗಳನ್ನು ಮಾಡಬೇಕಾಗ್ತದೆ. ಸೊ ಅವುಗಳನ್ನು ಒಟ್ಟುಗೂಡಿಸಿ ನಾವೇನಂತ ಹೇಳ್ತೀವಿ, ಈ ಬೇಸಿಕ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ಗಳು ಅಂತೇಳಿ ಕರಿತೀವಿ. ದೀಸ್ ಆರ್ ದಿ ಬ್ರಾಡ್ ವರ್ಕಿಂಗ್ ರೂಲ್ಸ್ ಆಫ್ ಅಕೌಂಟಿಂಗ್ ಪ್ರಾಕ್ಟೀಸಸ್. ನಮ್ಮ ಅಕೌಂಟಿಂಗ್ ಪ್ರಾಕ್ಟೀಸಸ್ ಸಂಬಂಧಪಟ್ಟಂತೆ ಒಂದು ವಿಶಾಲವಾದ ದೃಷ್ಟಿಯಲ್ಲಿ ಎಲ್ಲರೂ ಫಾಲೋ ಮಾಡ್ತಕ್ಕಂಥ ಕೆಲವೊಂದು ಪರಿಕಲ್ಪನೆಗಳು ಅಂಥೇಳಿ. ಸೊ ಇವುಗಳು ಸುಮಾರು ಒಂದು 8-10 ಕಾನ್ಸೆಪ್ಟ್ಸ್ಗಳು ಇದ್ದಾವೆ. ಆ ಕಾನ್ಸೆಪ್ಟ್ಸ್ಗಳನ್ನು ಶಾರ್ಟಾಗಿ ಡಿಸ್ಕಸ್ ಮಾಡೋಣ. ಹಂಗಂದರೆ ಏನು ಅಂಥೇಳಿ. ಮೊದಲನೇದಾಗಿ ಬಿಸ್ನೆಸ್ ಎಂಟಿಟಿ ಆರ್ ಸೆಪರೇಟ್ ಎಂಟಿಟಿ ಕಾನ್ಸೆಪ್ಟ್ ಅಂತ. ಸೊ ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್, every business undertaking is regarded as a distinct unit or entity apart from the owners who own it. ಅಂದರೆ ಪ್ರತಿಯೊಂದು ಬಿಸ್ನೆಸ್ಸನ್ನು ಕೂಡ, ಇಲ್ಲಿ ಸಾಮಾನ್ಯವಾಗಿ ಬಿಸ್ನೆಸ್ ಅಂದಾಗ ಬಿಸ್ನೆಸ್ ಮತ್ತು ಬಿಸ್ನೆಸ್ಸಿನ ಮಾಲೀಕರು ಇಬ್ಬರು ಬರ್ತಾರೆ. ಸೊ ಬಿಸ್ನೆಸ್ ಅಂತಕ್ಕಂಥದ್ದು ಮಾಲೀಕರಿಗಿಂತ ಭಿನ್ನವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟ್. ಅಂದರೆ ಬಿಸ್ನೆಸ್ಸೇ ಬೇರೆ, ಅದರ ಓನರ್ಸ್ಗಳೇ ಬೇರೆ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ನಾವು ಅಕೌಂಟಿಂಗ್ದಲ್ಲಿ ಮಾಡ್ತೀವಿ. ಸೊ ದ ಬಿಸ್ನೆಸ್ ಆ್ಯಂಡ್ ದ ಓನರ್ಸ್ ಆರ್ ರಿಗಾರ್ಡೆಡ್ ಆ್ಯಸ್ ಟೂ ಸೆಪರೇಟ್ ಲೀಗಲ್ ಎಂಟಿಟೀಸ್ ಕೇಪಬಲ್ ಆಫ್ ಎಂಟರಿಂಗ್ ಇನ್ ಟು ಟ್ರಾನ್ಸಾಕ್ಷನ್ಸ್ ವಿತ್ ಈಚ್ ಅದರ್. ಅಂದರೆ ಪ್ರತಿಯೊಬ್ಬರು ಅವರಿಬ್ಬರು ಏನು ಅಂದರೆ ಬಿಸ್ನೆಸ್ಸು ಮತ್ತು ಆ ಬಿಸ್ನೆಸ್ಸಿನ ಓನರ್ ಇವರಿಬ್ಬರು ಒಂದು ಸೆಪರೇಟ್ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ, ಕಾನೂನಾತ್ಮಕವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಅವರು ತಮ್ಮ ನಡುವೆ ಏನು ಅಂದರೆ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಅವರು ಅರ್ಹರಿದ್ದಾರೆ ಅನ್ನೋ ಒಂದು ಕಲ್ಪನೆಯನ್ನು ನಾವಿಲ್ಲಿ ಮಾಡ್ಕೊತೀವಿ. ದೇರ್ಫೋರ್ ದ ಟ್ರಾನ್ಸಾಕ್ಷನ್ಸ್ ಆಫ್ ದಿ ಬಿಸ್ನೆಸ್ ಆರ್ ಡಿಸ್ಟಿಂಗ್ವಿಶ್ಡ್ ಫ್ರಮ್ ದೋಸ್ ಆಫ್ ದಿ ಪ್ರೊಪ್ರಿಯೇಟರ್ ಆ್ಯಂಡ್ ದ ಬುಕ್ಸ್ ಆಫ್ ದಿ ಬಿಸ್ನೆಸ್ ಓನ್ಲಿ ದ ಟ್ರಾನ್ಸಾಕ್ಷನ್ಸ್ ಆಫ್ ದಿ ಬಿಸ್ನೆಸ್ ಆ್ಯಂಡ್ ನಾಟ್ ದಿ ಪ್ರೈವೇಟ್ ಟ್ರಾನ್ಸಾಕ್ಷನ್ಸ್ ಆಫ್ ದಿ ಪ್ರೊಪ್ರಿಯೇಟರ್ ಆರ್ ರೆಕಾರ್ಡೆಡ್. ಸೊ ಹಾಗಾಗಿ ಏನಪ್ಪ ಅಂತಂದರೆ ಈ ಬಿಸ್ನೆಸ್ಸಿನ ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ಆ ಮಾಲೀಕನ ಟ್ರಾನ್ಸಾಕ್ಷನ್ಸ್ಗಳಿಗಿಂತ ಭಿನ್ನವಾಗಿ ನೋಡ್ತೀವಿ. ಹಾಗಾಗಿ ಬಿಸ್ನೆಸ್ನ ಲೆಕ್ಕ ಪುಸ್ತಕದಲ್ಲಿ ಕೇವಲ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟ್ರಾನ್ಸಾಕ್ಷನ್ಸ್ಗಳನ್ನು ಬರಿತೀವಿ ಹೊರತು ಮಾಲೀಕನ ಪ್ರೈವೇಟ್ ಅಥವಾ ಅವನ ವೈಯಕ್ತಿಕವಾಗಿರ್ತಕ್ಕಂಥ ಟ್ರಾನ್ಸಾಕ್ಷನ್ಸ್ಗಳನ್ನು ಇದರಲ್ಲಿ ಬರೆಯೋದಿಲ್ಲ ಅಂತ. ಇದು ಒಂದನೇದು. ಎರಡನೇದಾಗಿ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಥವಾ ಕಾನ್ಸೆಪ್ಟ್ ಆಫ್ ಕಂಟಿನ್ಯೂಟಿ ಅಂತ ಹೇಳ್ತೀವಿ. ಸೊ ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್ ಇನ್ ಅಕೌಂಟಿಂಗ್ an enterprise is assumed to be a going concern. ಇಲ್ಲೇನು ಮಾಡ್ತಾರೆ, ಈ ಒಂದು ಕಾನ್ಸೆಪ್ಟಿನ ಪ್ರಕಾರ ನಾವು ಏನು ಊಹೆ ಮಾಡ್ತೀವಿ ಅಂತಂದರೆ ಯಾವುದೇ ಒಂದು ಸಂಸ್ಥೆ ಅಂತಕ್ಕಂಥದ್ದು ಅದು ನಿರಂತರವಾಗಿ ನಡೀತಾ ಇರುತ್ತೆ ಅಂತ. ದಟ್ ಈಸ್ ಇಟ್ ಈಸ್ ಅಸ್ಯೂಮ್ಡ್ ಟು ಕಂಟಿನ್ಯೂ ಟು ಆಪರೇಟ್ ಫಾರ್ ಆ್ಯನ್ ಇಂಡೆಫಿನೆಟ್ಲಿ ಲಾಂಗ್ ಪೀರಿಯಡ್. ಇದು ಭಾಳ ದೀರ್ಘ ಅವಧಿಗೆ ನಾವೊಂದು ಬಿಸ್ನೆಸ್ನ ಶುರು ಮಾಡಿದ್ವಿ ಅಂತಂದರೆ ಅದನ್ನು ಸುಮಾರು 50 ವರ್ಷ ತನಕ ನಾವು ಮಾಡ್ತೀವಿ ಅನ್ನೋ ಒಂದು ಅಸಂಪ್ಷನ್ದಲ್ಲಿ ನಾವು ಅದನ್ನು ಸ್ಥಾಪನೆ ಮಾಡ್ತೀವಿ. There is neither the intention nor the necessity to wind up the concern in the foreseeable future. ನಾವಿಲ್ಲಿ ಏನು ಅಸ್ಯೂಮ್ ಮಾಡ್ತೀವಿ ಅಂತಂದರೆ ಈ ತಕ್ಷಣದ ಭವಿಷ್ಯದಲ್ಲಿ ನಾವು ಇದನ್ನು ಏನು ಅಂತಂದರೆ ಕ್ಲೋಸ್ ಮಾಡೋದಿಲ್ಲ, ಅದ್ರ ಕ್ಲೋಸ್ ಮಾಡಬೇಕಾದಂಥ ಅವಶ್ಯಕತೆಯೂ ಇರೋದಿಲ್ಲ ಅಂಥೇಳಿ ನಾವು ಸಾಮಾನ್ಯವಾಗಿ ನಂಬ್ತೀವಿ. ಸೊ ಆನ್ ದಿಸ್ ಬೇಸಿಸ್
on the basis of this concept that the annual financial statements are prepared, a distinction is made between revenue expenditure and capital expenditure, and assets and liabilities are classified as fixed and ಕರೆಂಟ್. ಈ ಒಂದು ಕಾನ್ಸೆಪ್ಟಿನ ಆಧಾರದ ಮೇಲೆ ನಾವು ಏನು ಅಂತಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನು ಪ್ರಿಪೇರ್ ಮಾಡ್ತೀವಿ. ಆಮೇಲೆ ರೆವಿನ್ಯೂ ಎಕ್ಸ್ಪೆಂಡಿಚರು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಇವುಗಳ ನಡುವೆ ಡಿಫ್ರೆನ್ಸಿಯೇಟ್ ಮಾಡ್ತೀವಿ. ಮತ್ತು ಏನು ಅಂದರೆ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ಗಳನ್ನು ಫಿಕ್ಸ್ಡ್ ಅಸೆಟ್ಸು ಮತ್ತು ಕರೆಂಟ್ ಅಸೆಟ್ಸ್ ಅಂತೇಳಿ ಈ ಥರ ನಾವು ಕ್ಲಾಸಿಫೈ ಮಾಡ್ತೀವಿ. ಮೂರನೇದಾಗಿರ್ತಕ್ಕಂಥ ಕಾನ್ಸೆಪ್ಟ್ ಏನು ಅಂತಂದರೆ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅಂತ. ದಿಸ್ ಕಾನ್ಸೆಪ್ಟ್ ಸೇಸ್ ದಟ್ in accounting a record is made only of those transactions or events which can be measured and expressed in terms of money, and not monetary events like teamwork, good quality of the products produced by the concern, etc. So they are not recorded. Only those transactions which can be expressed in terms of money, they are going to be recorded. ಈ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅನ್ನೋ ಒಂದು ಕಾನ್ಸೆಪ್ಟಿನ ಪ್ರಕಾರ ಅಕೌಂಟಿಂಗ್ದಲ್ಲಿ ನಾವು ಏನಂತ ಊಹೆ ಮಾಡ್ತೀವಿ ಅಂತಂದರೆ, ಲೆಕ್ಕಶಾಸ್ತ್ರದಲ್ಲಿ ನಾವು ಕೇವಲ ಯಾವ ಟ್ರಾನ್ಸಾಕ್ಷನ್ಸ್ಗಳನ್ನು ಹಣದ ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇದೆಯೋ ಅಂಥವುಗಳನ್ನು ಮಾತ್ರ ಏನು ಅಂತಂದರೆ ನಾವು ರೆಕಾರ್ಡ್ ಮಾಡ್ತೀವಿ. ಅದು ಬಿಟ್ಟು ಏನು ಅಂದರೆ ಹಣದ ರೂಪದಲ್ಲಿ ವ್ಯಕ್ತಪಡಿಸಲಾಗದಂತಹ ಕೆಲವೊಂದು ಟ್ರಾನ್ಸಾಕ್ಷನ್ಸ್ಗಳು ಅವುಗಳನ್ನೆಲ್ಲ ಆ ಥರದ ಒಂದು ಇದನ್ನು ನಾವು ಸಾಮಾನ್ಯವಾಗಿ ಮಾಡೋದಿಲ್ಲ. ಉದಾಹರಣೆ ಟೀಮ್ ವರ್ಕ್ ಅಂತ ಅಂದರೆ ಅದನ್ನು that cannot be expressed in terms of money, so that is not going to be recorded in business. On the other hand, a building purchased may be recorded. ಇಲ್ಲಿ ಬಿಲ್ಡಿಂಗ್ ಪರ್ಚೇಸ್ ಮಾಡಿದ್ದೀವಲ್ಲ, ಸೊ ಅದನ್ನು ನಾವು ಹಣದ ರೂಪದಲ್ಲಿ ವ್ಯಕ್ತಪಡಿಸ್ಬೋದು. ಸೊ ದಟ್ ಈಸ್ ಎಂಟರ್ಡ್ ಇನ್ ದಿ ದಟ್ ಈಸ್ ಮೇಡ್ ಇನ್ ದಿ ಅಕೌಂಟಿಂಗ್ ರೆಕಾರ್ಡ್ಸ್, ಬಟ್ ನಾಟ್ ದ ಟೀಮ್ ವರ್ಕ್, ಬಿಕಾಸ್ ದಟ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಮನಿ. ಸೊ ಇಲ್ಲಿ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅಂದಾಗ ಯಾವ ಟ್ರಾನ್ಸಾಕ್ಷನ್ಸ್ಗಳನ್ನು ಹಣದ ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇದೆಯೋ ಅಂಥ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾತ್ರ ನಾವು ಅಕೌಂಟಿಂಗ್ ಬುಕ್ಸಲ್ಲಿ ಎಂಟ್ರಿ ಮಾಡ್ತೀವಿ ಅಂತ. ನಾಲ್ಕನೇದಾಗಿ ಏನಪ್ಪ ಅಂತಂದರೆ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಆರ್ ಪೀರಿಯಾಡಿಸಿಟಿ ಆಫ್ ಅಕೌಂಟ್ಸ್ ಅಂತ. ಸೊ ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್, ಫಾರ್ ಮೆಜರಿಂಗ್ ದ ಫೈನಾನ್ಷಿಯಲ್ ರಿಸಲ್ಟ್ಸ್ ಆಫ್ ಎ ಬಿಸ್ನೆಸ್ ಪೀರಿಯಾಡಿಕಲಿ, ದ ಲಾಂಗ್ ವರ್ಕಿಂಗ್ ಲೈಫ್ ಆ್ಯಂಡ್ ಅಂಡರ್ಟೇಕಿಂಗ್ ಈಸ್ ಸ್ಪ್ಲಿಟ್ ಇಂಟು ಕನ್ವೀನಿಯಂಟ್ ಶಾರ್ಟ್ ಪೀರಿಯಡ್ಸ್ ಆಫ್ ಟೈಮ್ ಕಾಲ್ಡ್ ಅಕೌಂಟಿಂಗ್ ಪೀರಿಯಡ್ಸ್. ಇಲ್ಲೇನು ಮಾಡ್ತೀವಿ ನಾವು ಅಂತಂದರೆ, ಈ ಒಂದು ಕಾನ್ಸೆಪ್ಟಿನ ಪ್ರಕಾರ ಏನು ಅಂತಂದರೆ, ಈ ನಿರ್ದಿಷ್ಟ ಅವಧಿ ಆದ ತಕ್ಷಣ ಆ ಒಂದು ಫೈನಾನ್ಷಿಯಲ್ ರಿಸಲ್ಟ್ಸ್ಗಳನ್ನು ನಾವು ಅಳಿಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಬಿಸ್ನೆಸ್ ಕನ್ಸರ್ನಿನ ಲಾಂಗ್ ವರ್ಕಿಂಗ್ ಲೈಫ್ ಏನಿರುತ್ತೆ ಅದನ್ನು ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ಅಕೌಂಟಿಂಗ್ ಪೀರಿಯಡ್ಸ್ಗಳಾಗಿ ಅದನ್ನು ಸ್ಪ್ಲಿಟ್ ಮಾಡ್ತೀವಿ. ಆ್ಯಂಡ್ ದ ಪ್ರಾಫಿಟ್ಸ್ ಆರ್ ಲಾಸ್ ಆ್ಯಂಡ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್, ದೇ ಆರ್ ಅಸರ್ಟೈನ್ಡ್ ಅಟ್ ದ ಎಂಡ್ ಆಫ್ ಈಚ್ ಅಕೌಂಟಿಂಗ್ ಪೀರಿಯಡ್. ಆ ಪ್ರತಿಯೊಂದು ಅಕೌಂಟಿಂಗ್ ಪೀರಿಯಡ್ಗೆ ಕೊನೆಗೆ ನಾವು ಲಾಭ ಎಷ್ಟಾಯಿತು, ನಷ್ಟ ಎಷ್ಟಾಯಿತು, ಆ ದಿನ ಆ ಬಿಸ್ನೆಸ್ ಕನ್ಸರ್ನಿನ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇದು ಪೊಸಿಷನ್ ಯಾವ ಥರ ಇದೆ, ಸೊ ಇದನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಬಿಸ್ನೆಸ್ ಆ್ಯಂಡ್ ನೀಡ್ ಆಫ್ ದಿ ಪ್ರೊಪ್ರಿಯೇಟರ್, ಆ್ಯಂಡ್ ದಿ ಅಕೌಂಟಿಂಗ್ ಪೀರಿಯಡ್ ಮೇ ಬಿ 3 months ಆರ್ 6 months ಆರ್ 1 year. ಈ ಅಕೌಂಟಿಂಗ್ ಪೀರಿಯಡ್ ಅಂತ ಏನಿದೆಯಲ್ಲ, ಸಾಮಾನ್ಯವಾಗಿ ಇದನ್ನು ನಾವೇನು ಅಂತಂದರೆ ಅದು ಆ ಒಂದು ಬಿಸ್ನೆಸ್ ಕನ್ಸರ್ನಿನ ಒಂದು ಸ್ವರೂಪ, ಆ ಪ್ರೊಪ್ರಿಯೇಟರ್ನ ಒಂದು ಅವಶ್ಯಕತೆ, ಇದನ್ನು ಆಧಾರವಾಗಿ ಇಟ್ಕೊಂಡು ಅಲ್ಲಿ ಸಾಮಾನ್ಯವಾಗಿ ಪೀರಿಯಡನ್ನು ನಿರ್ಧಾರ ಮಾಡ್ತಾರೆ. ಒಂದು 3 ತಿಂಗಳ ಅವಧಿಗಿರ್ಬೋದು, ಅಥವಾ 6 ತಿಂಗಳಿರ್ಬೋದು, ಅಥವಾ 1 ವರ್ಷ ಇರ್ಬೋದು. ಸೊ ಈ ಅವಧಿಗೋಸ್ಕರ ನಾವು ಸಾಮಾನ್ಯವಾಗಿ ಲೆಕ್ಕ ಪುಸ್ತಕಗಳನ್ನು ಪ್ರಿಪೇರ್ ಮಾಡ್ತೀವಿ ಅಂತ. ನೆಕ್ಸ್ಟ್ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂತ. ಸೊ ದಿಸ್ ಕಾನ್ಸೆಪ್ಟ್ ಮೀನ್ಸ್ ದಟ್ every business transaction always results in receiving of some benefit of some value and giving of some other benefit of equal value. ಈ ಒಂದು ಕಾನ್ಸೆಪ್ಟಿನ ಪ್ರಕಾರ ಪ್ರತಿ ಒಂದು ಟ್ರಾನ್ಸಾಕ್ಷನ್ನಲ್ಲೂ ಕೂಡ ಏನು ಅಂತಂದರೆ ಒಂದು ನಿರ್ದಿಷ್ಟ ಮೌಲ್ಯದ ಬೆನಿಫಿಟನ್ನು ಪಡೆಯಲಾಗತ್ತೆ ಮತ್ತು ಅದಕ್ಕೆ ಪ್ರತಿಯಾಗಿ ನಿರ್ದಿಷ್ಟ ಮೌಲ್ಯದ ಬೆನಿಫಿಟನ್ನು ಕೊಡಲಾಗತ್ತೆ ಅಂಥೇಳಿ ಈ ಥರ ಒಂದು ಅಸಂಪ್ಷನನ್ನು ನಾವು ಮಾಡ್ತೀವಿ. ದಟ್ ಈಸ್ ಎವ್ರಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇನ್ವಾಲ್ವ್ಸ್ ಡ್ಯೂಯಲ್ ಆರ್ ಡಬಲ್ ಆಸ್ಪೆಕ್ಟ್ಸ್ ಆಫ್ ಈಕ್ವಲ್ ವ್ಯಾಲ್ಯೂ. ಅಂದರೆ ಒಂದು ಟ್ರಾನ್ಸಾಕ್ಷನ್ಗೆ 2 ಏನು ಅಂದರೆ ಆಸ್ಪೆಕ್ಟ್ಸ್ಗಳು ಇರ್ತವೆ ಅಂತ. ಒಂದು ಕೊಡೋದಾದರೆ ಇನ್ನೊಂದು ಪಡೆಯೋದು ಅಂತ.
ಒಂದು ಏನು ಅಂದರೆ ಯಾರಾದರೂ ಒಬ್ಬರು ಕೊಡ್ತಾ ಇರ್ತಾರೆ ಬೆನಿಫಿಟನ್ನು, ಇನ್ನೊಬ್ಬರು ಆ ಬೆನಿಫಿಟನ್ನು ಪಡಿತಾ ಇರ್ತಾರೆ. ಈ ಥರ ಪ್ರತಿಯೊಂದು ಟ್ರಾನ್ಸಾಕ್ಷನ್ನಿಗೂ ಕೂಡ 2 ಪ್ರಮುಖವಾಗಿರ್ತಕ್ಕಂಥ ಆಸ್ಪೆಕ್ಟ್ಸ್ಗಳು ಇರ್ತವೆ ಅಂತ. ಸೊ ದ ಪ್ರಿನ್ಸಿಪಲ್ ಆಫ್ ಡಬಲ್ ಎಂಟ್ರಿ ಸಿಸ್ಟಮ್ ಈಸ್ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್. ಇಲ್ಲಿ ಡಬಲ್ ಎಂಟ್ರಿ ಸಿಸ್ಟಮ್ ಅಂತೇಳಿ ನಾವೊಂದು ಅಕೌಂಟಿಂಗ್ ಸಿಸ್ಟಮೇ ಇದೆ. ಸೊ ಆ ಅಕೌಂಟಿಂಗ್ ಸಿಸ್ಟಮು ಈ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಮೇಲೆ ಅದು ಡಿಪೆಂಡ್ ಆಗಿದೆ ಅಂಥೇಳಿ ಹೇಳ್ತೀವಿ. ಸೊ ದಿಸ್ ಕಾನ್ಸೆಪ್ಟ್ ಆಲ್ಸೋ ಮೀನ್ಸ್ ದಟ್ ಈಚ್ ಟ್ರಾನ್ಸಾಕ್ಷನ್ ಅಂಡರ್ಟೇಕನ್ ಬೈ ಎ ಕನ್ಸರ್ನ್ ಹ್ಯಾಸ್ ಎ ಟೂಫೋಲ್ಡ್ ಎಫೆಕ್ಟ್. ಸೊ ಈ ಒಂದು ಕಾನ್ಸೆಪ್ಟು ಇದರ ಅರ್ಥ ಏನಪ್ಪ ಅಂತಂದರೆ, ಪ್ರತಿಯೊಂದು ಟ್ರಾನ್ಸಾಕ್ಷನ್ ಇದೆಲ್ಲ ಅದು 2 ರೀತಿಯಾಗಿರ್ತಕ್ಕಂಥ ಒಂದು ಎಫೆಕ್ಟ್ಗಳನ್ನು ಹೊಂದಿರುತ್ತೆ. ಎನ್ ಎಫೆಕ್ಟ್ ಆನ್ ಇಟ್ಸ್ ಅಸೆಟ್ಸ್ ಆನ್ ದಿ ಒನ್ ಹ್ಯಾಂಡ್ ಆ್ಯಂಡ್ ಎನ್ ಎಫೆಕ್ಟ್ ಆನ್ ಇಟ್ಸ್ ಲಯಬಿಲಿಟಿ ಆರ್ ದ ಪ್ರೊಪ್ರಿಯೇಟರ್ಸ್ ಕ್ಯಾಪಿಟಲ್ ಆನ್ ದಿ ಅದರ್. ಅಂದರೆ ಏನು ಅಂದರೆ, ಅಸೆಟ್ಸ್ಗಳ ಮೇಲೆ ಒಂದು ಎಫೆಕ್ಟು ಮತ್ತು ಹೊಣೆಗಾರಿಕೆ ಅಥವಾ ಓನರ್ನ ಕ್ಯಾಪಿಟಲ್ ಅದರ ಮೇಲೆ ಇನ್ನೊಂದು, ಈ ಥರ 2 ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಕೂಡ 2 ಎಫೆಕ್ಟು ಪರಿಣಾಮ ಇರ್ತದೆ ಅನ್ನೋದು ಒಂದು ಅಸಂಪ್ಷನ್ ಇರುತ್ತೆ. ಆ್ಯಸ್ ಎ ರಿಸಲ್ಟ್ ಈಚ್ ಟ್ರಾನ್ಸಾಕ್ಷನ್ ವಿಲ್ ಆಲ್ವೇಸ್ ರಿಸಲ್ಟ್ ಇನ್ ಈಕ್ವಾಲಿಟಿ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಪ್ಲಸ್ ಓನರ್ಸ್ ಕ್ಯಾಪಿಟಲ್, ಆ್ಯಂಡ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ದ ಟೋಟಲ್ ಅಸೆಟ್ಸ್ ಆಫ್ ದ ಕನ್ಸರ್ನ್ ವಿಲ್ ಬಿ ಈಕ್ವಲ್ ಟು ಇಟ್ಸ್ ಟೋಟಲ್ ಲಯಬಿಲಿಟೀಸ್ ಪ್ಲಸ್ ದ ಓನರ್ಸ್ ಕ್ಯಾಪಿಟಲ್. ಸಾಮಾನ್ಯವಾಗಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ನು ಏನು ಅಂತಂದರೆ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಮತ್ತು ಓನರ್ಸ್ ಕ್ಯಾಪಿಟಲ್ ಇವುಗಳ ಒಂದು ಈಕ್ವಾಲಿಟಿಯೊಂದಿಗೆ ಕೊನೆಗೊಳ್ತದೆ ಅಂಥೇಳಿ ಹೇಳ್ಬೋದು. ಏನು ಅಂತಂದರೆ ಟೋಟಲ್ ಅಸೆಟ್ಸ್ ಸಾಮಾನ್ಯವಾಗಿ ಯಾವಾಗಲೇ ಆಗಲಿ ಒಂದು ಕಂಪನಿಯ ಟೋಟಲ್ ಅಸೆಟ್ಸ್ ಅಂತಕ್ಕಂಥದ್ದು ಅದು ಆ ಕಂಪನಿಯ ಟೋಟಲ್ ಹೊಣೆಗಾರಿಕೆಗಳು ಪ್ಲಸ್ ಪ್ರೊಪ್ರಿಯೇಟರ್ಸ್ ಕ್ಯಾಪಿಟಲ್ ಇದಕ್ಕೆ ಸಮನಾಗಿ ಇರುತ್ತೆ. ಸೊ ಇನ್ ಶಾರ್ಟ್, ದ ಬುಕ್ಸ್ ಆಫ್ ಎನಿ ಬಿಸ್ನೆಸ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಅಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಕಂಪನಿಯ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಅಸೆಟ್ಸ್ ಅಂತಕ್ಕಂಥದ್ದು ಅದು ಯಾವುದಕ್ಕೆ ಸಮನಾಗಿರುತ್ತೆ ಅಂತಂದರೆ ಲಯಬಿಲಿಟೀಸ್ ಪ್ಲಸ್ ಪ್ರೊಪ್ರಿಯೇಟರ್ಸ್ ಕ್ಯಾಪಿಟಲ್ ಇದಕ್ಕೆ ಸಮನಾಗಿರುತ್ತೆ. ಸೊ ಇದನ್ನೇ ನಾವು ಅಕೌಂಟಿಂಗ್ ಇಕ್ವೇಷನ್ ಅಂತಲೂ ಕೂಡ ಕರಿತೇವೆ ಅಂತ. ಸೊ ಅಕೌಂಟಿಂಗ್ ಇಕ್ವೇಷನ್ ಅಂದರೆ ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಪ್ರೊಪ್ರಿಯೇಟರ್ಸ್ ಕ್ಯಾಪಿಟಲ್ ಅಂತೇಳಿ. ನೆಕ್ಸ್ಟು ಹಿಸ್ಟಾರಿಕಲ್ ಕಾಸ್ಟ್ ಅಥವಾ ಕಾಸ್ಟ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್, an asset acquired by a concern is recorded in the books of account at cost. ಸೊ ಈ ಒಂದು ಪರಿಕಲ್ಪನೆಯ ಪ್ರಕಾರ ಯಾವುದೇ ಒಂದು ಬಿಸ್ನೆಸ್ ಕನ್ಸರ್ನ್ ಒಂದು ಆಸ್ತಿಯನ್ನು ಖರೀದಿ ಮಾಡ್ತು ಅಂತಂದರೆ ಸಾಮಾನ್ಯವಾಗಿ ಅದನ್ನು ಅದರ ಖರೀದಿ ಬೆಲೆಯಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ. ದಿಸ್ ಕಾನ್ಸೆಪ್ಟ್ ಈಸ್ ಆಫ್ ರಿಲೆವೆನ್ಸ್ ಓನ್ಲಿ ಫಾರ್ ಫಿಕ್ಸ್ಡ್ ಅಸೆಟ್ಸ್. ಈ ಒಂದು ಪರಿಕಲ್ಪನೆ ಅಂತಕ್ಕಂಥದ್ದು ಈ ಸ್ಥಿರ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಅದು ಏನು ಅಂತಂದರೆ ಈ ಕಾನ್ಸೆಪ್ಟು ಅದು ರಿಲೇಟ್ ಆಗ್ತದೆ ಅಂತ. ಆ್ಯಂಡ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾವ್ ಎನಿ ರಿಲೆವೆನ್ಸ್ ಇನ್ ರಿಲೇಷನ್ ಟು ದ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಇದು ಯಾವುದೇ ರಿಲೆವೆನ್ಸನ್ನು ಹೊಂದಿರೋದಿಲ್ಲ ಅಂತ. ಯಾಕೆ ಅಂತಂದರೆ ಓನ್ಲಿ ದ ಫಿಕ್ಸ್ಡ್ ಅಸೆಟ್ಸ್ ಆರ್ ಶೋನ್ ಇನ್ ದ ಬ್ಯಾಲೆನ್ಸ್ ಶೀಟ್ ಅಟ್ ಕಾಸ್ಟ್ ಆ್ಯಂಡ್ ನಾಟ್ ದ ಕರೆಂಟ್ ಅಸೆಟ್ಸ್. ಕೇವಲ ನಾವು ಫಿಕ್ಸ್ಡ್ ಅಸೆಟ್ಸ್ಗಳನ್ನು ಮಾತ್ರ ಬ್ಯಾಲೆನ್ಸ್ ಶೀಟಲ್ಲಿ ಕರೆಂಟ್ ಅವುಗಳ ಒಂದು ಕಾಸ್ಟಲ್ಲಿ ಹೇಳ್ತೀವಿ ಹೊರತು ಕರೆಂಟ್ ಅಸೆಟ್ಸ್ಗಳನ್ನು ನಾವು ಹೇಳೋದಿಲ್ಲ. ಯಾಕೆಂದರೆ ಸಾಮಾನ್ಯವಾಗಿ ಕರೆಂಟ್ ಅಸೆಟ್ಸ್ಗಳನ್ನು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತಂದರೆ ದೇ ಆರ್ ಯೂಸ್ವಲಿ ಗೋಯಿಂಗ್ ಟು ಬಿ ಎಕ್ಸ್ಪ್ರೆಸ್ಡ್ ಅಟ್ ಕಾಸ್ಟ್ ಪ್ರೈಸ್ ಆರ್ ಮಾರ್ಕೆಟ್ ಪ್ರೈಸ್ ವಿಚ್ ಎವರ್ ಈಸ್ ಲೆಸ್ ಅಂತ. ಅವೆರಡರಲ್ಲಿ ಯಾವುದು ಕಡಿಮೆ ಇರ್ತದೆ ಅದರಲ್ಲಿ ಸಾಮಾನ್ಯವಾಗಿ ನಾವು ಹೇಳ್ತೀವಿ. ಹಾಗಾಗಿ ಈ ಹಿಸ್ಟಾರಿಕಲ್ ಕಾಸ್ಟ್ ಅಂತಕ್ಕಂಥ ಒಂದು ಪರಿಕಲ್ಪನೆ ಕೇವಲ ಏನು ಅಂತಂದರೆ ಫಿಕ್ಸ್ಡ್ ಕಾಸ್ಟ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿದು. ಅಂದರೆ ಅದರ ಪ್ರಕಾರ ನಾವೆಂತ ಹೇಳ್ತೀವಿ ಅಂದರೆ ಸಾಮಾನ್ಯವಾಗಿ ಆಸ್ತಿಯನ್ನು ನಾವು ಬರಿಬೇಕಾದಾಗ ಅದರ ವೆಚ್ಚ ಖರೀದಿ ಮಾಡಿದ ಒಂದು ದರದಲ್ಲಿ ಅದನ್ನು ಮೆನ್ಷನ್ ಮಾಡ್ತೀವಿ ಅಂತ. ನೆಕ್ಸ್ಟ್ ಅಬ್ಜೆಕ್ಟಿವಿಟಿ ಕಾನ್ಸೆಪ್ಟ್ ಆರ್ ಅಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಸೊ ದಿಸ್ ಕಾನ್ಸೆಪ್ಟ್ ಮೀನ್ಸ್ ದಟ್ ಆಲ್ ಅಕೌಂಟಿಂಗ್ ಎಂಟ್ರೀಸ್ ಶುಡ್ ಬಿ ಎವಿಡೆನ್ಸ್ಡ್ ಆ್ಯಂಡ್ ಸಪೋರ್ಟೆಡ್ ಬೈ ಸೌಂಡ್ ಡಾಕ್ಯುಮೆಂಟ್ಸ್ ಆರ್ ಬಿಸ್ನೆಸ್ ಡಾಕ್ಯುಮೆಂಟ್ಸ್ ಸಚ್ ಆಸ್ ಇನ್ವಾಯ್ಸಸ್, ವೋಚರ್ಸ್ ಎಟ್ಸೆಟ್ರಾ. ಸೊ ಈ ಒಂದು ಕಾನ್ಸೆಪ್ಟಿನ ಪ್ರಕಾರ ಈ ಪ್ರತಿಯೊಂದು ಬಿಸ್ನೆಸ್ನ ಸಂಬಂಧಪಟ್ಟಿರ್ತಕ್ಕಂಥ ಎಂಟ್ರೀಸ್ಗಳಿದಾವಲ್ಲ ಅವಕ್ಕೆಲ್ಲ ಏನಪ್ಪ ಅಂತಂದರೆ ಸೌಂಡ್ ಡಾಕ್ಯುಮೆಂಟ್ಸ್ಗಳು ಸಪೋರ್ಟಿವ್ ಆಗಿರಬೇಕು. ಅಂದರೆ ನಾವು ಏನೇ ಒಂದು ಟ್ರಾನ್ಸಾಕ್ಷನನ್ನು ಎಂಟ್ರಿ ಮಾಡ್ತೀವಿ ಅಂತ ಅಂದರೆ ಅದಕ್ಕೆ ಪೂರಕವಾಗಿ ಒಂದು ದಾಖಲೆ ಇರಬೇಕು, ಒಂದು ಇನ್ವಾಯ್ಸ್ ಇರಬೇಕು, ಒಂದು ವೋಚರ್ ಇರಬೇಕು. ಇಲ್ಲದೆ ಸುಮ್ಮನೆ ಹಾಗೆ ಬಾಯಿ ಮಾತಿನಲ್ಲಿ ನಾವು ಎಂಟ್ರೀಸ್ಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಪರ್ಚೇಸ್ ಮಾಡಿದ್ದೀವಿ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇನ್ವಾಯ್ಸ್ ಇರಬೇಕು, ಅಥವಾ ನಾವು ಯಾರಿಗಾದರೂ ಪೇಮೆಂಟ್ ಮಾಡಿದ್ದೀವಿ ಅಂತಂದರೆ ಅದಕ್ಕೆ ತಕ್ಕಂತೆ ಒಂದು ವೋಚರ್ ಇರಬೇಕು. ಸೊ ಈ ಥರ ಪ್ರತಿಯೊಂದು ಟ್ರಾನ್ಸಾಕ್ಷನಿಗೂ ಏನು ಅಂತಂದರೆ ದೇರ್ ಮಸ್ಟ್ ಬಿ ಆ್ಯನ್ ಎವಿಡೆನ್ಸ್
ದೀಸ್ ಟ್ರಾನ್ಸಾಕ್ಷನ್ಸ್ ಶುಡ್ ಬಿ ಸಪೋರ್ಟೆಡ್ ಬೈ ಸೌಂಡ್ ಡಾಕ್ಯುಮೆಂಟ್ಸ್ ಅಂತ. ಪ್ರತಿಯೊಂದು ಟ್ರಾನ್ಸಾಕ್ಷನ್ನು ಕೂಡ ಒಂದು ಸೌಂಡ್ ಡಾಕ್ಯುಮೆಂಟಿಂದ ಸಪೋರ್ಟ್ ಆಗಿರಬೇಕು ಅನ್ನೋ ಒಂದು ಪರಿಕಲ್ಪನೆ ಇದೆ. ನೆಕ್ಸ್ಟ್ ರೆವಿನ್ಯೂ ರಿಕಗ್ನಿಷನ್ ಆರ್ ರಿಯಲೈಸೇಷನ್ ಕಾನ್ಸೆಪ್ಟ್ ಅಂತ. ಸೊ ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್, ರೆವಿನ್ಯೂ ಈಸ್ ಅರ್ನ್ಡ್ ಫ್ರಮ್ ದ ಸೇಲ್ ಆಫ್ ಗೂಡ್ಸ್ ಆರ್ ಫ್ರಮ್ ಸರ್ವಿಸಸ್ ಟು ದಿ ಕಸ್ಟಮರ್ಸ್. ಸಾಮಾನ್ಯವಾಗಿ ರೆವಿನ್ಯೂ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ, ನಾವು ವಸ್ತುಗಳನ್ನು ಮಾರಾಟ ಮಾಡೋದ್ರಿಂದ ಅಥವಾ ಕಸ್ಟಮರ್ಸ್ಗಳಿಗೆ ಸರ್ವಿಸ್ಗಳನ್ನು ಕೊಡೋದ್ರಿಂದ ನಮಗೆ ಆದಾಯ ಅಂತಕ್ಕಂಥದ್ದು ಬರುತ್ತೆ. ಆ್ಯಂಡ್ ರೆವಿನ್ಯೂ ಈಸ್ ಟು ಬಿ ರಿಕಗ್ನೈಸ್ಡ್ ಆರ್ ಕನ್ಸಿಡರ್ಡ್ ಟು ಬಿ ರಿಯಲೈಸ್ಡ್ ಓನ್ಲಿ ವೆನ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಟ್ರಾನ್ಸ್ಫರ್ಡ್ ಟು ಎ ಕಸ್ಟಮರ್. ಸಾಮಾನ್ಯವಾಗಿ ಈ ಗೂಡ್ಸ್ ಅಥವಾ ಸರ್ವಿಸಸ್ಗಳನ್ನು ಕಸ್ಟಮರ್ಸ್ಗಳಿಗೆ ಟ್ರಾನ್ಸ್ಫರ್ ಮಾಡಿದಾಗ ಮಾತ್ರ ನಾವು ಆ ಆದಾಯವನ್ನು ಗಳಿಸಿದ್ದೇವೆ ಅಂಥೇಳಿ ನಾವು ತಿಳ್ಕೋಬೇಕು. ಮತ್ತು ದ ಕಸ್ಟಮರ್ ಬಿಕಮ್ಸ್ ಲೀಗಲಿ ಲಯಬಲ್ ಟು ಪೇ ಫಾರ್ ದೆಮ್. ಅಂದರೆ ಕಸ್ಟಮರು ಕಾನೂನಾತ್ಮಕವಾಗಿ ನಮಗೆ ಅವುಗಳ ಮೇಲಿನ ಹಣವನ್ನು ಕೊಡಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ಇರಬೇಕು. ಹಾಗಿದ್ದರೆ ಮಾತ್ರ ನಾವು ಆ ರೆವಿನ್ಯೂವನ್ನು ಗಳಿಸಿದ್ದೀವಿ ಅಂಥೇಳಿ ಹೇಳ್ತೀವಿ. ಸೊ ವೆನ್ ಎನ್ ಆರ್ಡರ್ ಈಸ್ ರಿಸೀವ್ಡ್ ಫ್ರಮ್ ಎ ಕಸ್ಟಮರ್, ಇಟ್ ಡಸ್ ನಾಟ್ ಮೀನ್ ದಟ್ ರೆವಿನ್ಯೂ ಈಸ್ ರಿಯಲೈಸ್ಡ್. ಸಾಮಾನ್ಯವಾಗಿ ಬರೀ ಆರ್ಡರ್ ಬಂತು ಅಂದ ತಕ್ಷಣ, ಯಾರೋ ಒಬ್ಬ ಕಸ್ಟಮರ್ ನಮಗೆ ಆರ್ಡರ್ ಪ್ಲೇಸ್ ಮಾಡಿದ್ದಾನೆ ಅಂದ ತಕ್ಷಣ ನಮಗೆ ರೆವಿನ್ಯೂ ಬಂತು ಅಂಥೇಳಿ ನಾವು ತಿಳ್ಕೊಳೋ ಅವಶ್ಯಕತೆ ಇಲ್ಲ, ಅಥವಾ ರೆವಿನ್ಯೂನ ಗಳಿಸಿದ್ವಿ ಅಂತೇಳಿ ನಾವು ಅಂದ್ಕೊಳಂಗಿಲ್ಲ. ಈವನ್ ಇಫ್ ಎನ್ ಅಡ್ವಾನ್ಸ್ ಪೇಮೆಂಟ್ ಈಸ್ ರಿಸೀವ್ಡ್ ಫ್ರಮ್ ಎ ಕಸ್ಟಮರ್, ಒಬ್ಬ ಕಸ್ಟಮರ್ ಏನು ಮಾಡಿರ್ಬೋದು, ಅಡ್ವಾನ್ಸ್ ಪೇಮೆಂಟ್ ಮಾಡಿರ್ಬೋದು, ದ ಸೇಮ್ ಕೆನಾಟ್ ಬಿ ಟ್ರೀಟೆಡ್ ಆ್ಯಸ್ ರೆವಿನ್ಯೂ ರಿಯಲೈಸ್ಡ್ ಆರ್ ಅರ್ನ್ಡ್. ಅದನ್ನು ನಾವು ರೆವಿನ್ಯೂ ಗಳಿಸಿದ್ದೀವಿ, ಅರ್ನ್ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ. ನೆಕ್ಸ್ಟ್ ಏನು ಅಂತಂದರೆ ಅಕ್ರೂಯಲ್ ಕಾನ್ಸೆಪ್ಟ್ ಅಂತ. ಸೊ ಇಟ್ ಮೀನ್ಸ್ ದ್ಯಾಟ್ ವೆನ್ ಎ ಟ್ರಾನ್ಸಾಕ್ಷನ್ ಹ್ಯಾಸ್ ಬೀನ್ ಎಂಟರ್ಡ್ ಇಂಟು, ಒಂದು ಯಾವುದಾದ್ರೂ ಒಂದು ಟ್ರಾನ್ಸಾಕ್ಷನನ್ನು ನಾವು ಮಾಡಿಕೊಂಡಾಗ ಇಟ್ಸ್ ಕಾನ್ಸಿಕ್ವೆನ್ಸಸ್ ವಿಲ್ ಸರ್ಟೈನ್ಲಿ ಫಾಲೋ. ಏನು ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಅದರ ಪರಿಣಾಮಗಳು ನಮಗೆ ಕಾಣ್ತವೆ. ಸೊ ಆಲ್ ಟ್ರಾನ್ಸಾಕ್ಷನ್ಸ್ ಮಸ್ಟ್ ಬಿ ಬ್ರಾಟ್ ಇನ್ ಟು ರೆಕಾರ್ಡ್ ವೆದರ್ ದೇ ಆರ್ ಸೆಟಲ್ಡ್ ಇನ್ ಕ್ಯಾಶ್ ಆರ್ ನಾಟ್. ಆದ್ದರಿಂದ ಪ್ರತಿಯೊಂದು ಟ್ರಾನ್ಸಾಕ್ಷನ್ನು ಅದನ್ನು ನಾವು ಸೆಟಲ್ ಮಾಡಿರ್ಬೋದು ಅಥವಾ ಮಾಡದೇ ಇರ್ಬೋದು, ಅದನ್ನು ನಾವು ರೆಕಾರ್ಡಿಗೆ ತರಬೇಕು. ದಿಸ್ ಸಜೆಸ್ಟ್ಸ್ ದ್ಯಾಟ್ ಆ್ಯನ್ ಅಕೌಂಟೆಂಟ್ ಮಸ್ಟ್ ಟ್ರೀಟ್ ಆ್ಯಸ್ ರೆವಿನ್ಯೂ ಆಲ್ ದೋಸ್ ಐಟಮ್ಸ್ ಫಾರ್ ವಿಚ್ ದೆರ್ ಈಸ್ ಲೀಗಲ್ ರೈಟ್ ಟು ರಿಸೀವ್. ಅಂದರೆ ಇದ್ರ ಪ್ರಕಾರ ಏನು ಅಂತಂದರೆ, ಅಕೌಂಟೆಂಟು ರೆವಿನ್ಯೂ ಅಂಥೇಳಿ ಯಾವಾಗ ಟ್ರೀಟ್ ಮಾಡಬೇಕಪ್ಪ ಅಂತಂದರೆ, ಕಾನೂನಿನ ಪ್ರಕಾರ ಅವನಿಗೆ ಆ ಆದಾಯವನ್ನು ಪಡೆಯೋದಕ್ಕೆ ಹಕ್ಕಿದ್ದಾಗ ಅಂಥವುಗಳನ್ನು ಎಲ್ಲವನ್ನು ನಾವು ರೆವಿನ್ಯೂ ಅಂತೇಳಿ ತಿಳ್ಕೊಬೇಕು. ಈವನ್ ದೋ ಕ್ಯಾಶ್ ಮೈಟ್ ನಾಟ್ ಹ್ಯಾವ್ ಬೀನ್ ರಿಸೀವ್ಡ್ ಫಾರ್ ದೆಮ್, ಅದ್ರ ಮೇಲಿನ ಹಣ ಕ್ಯಾಶ್ ರೂಪದಲ್ಲಿ ಅದು ಬರದೇ ಇರ್ಬೋದು, ಇನ್ನೂ ಬರಬೇಕಾಗಿರ್ಬೋದು, ಅಂಥದ್ದನ್ನು ಕೂಡ ನಾವು ರೆವಿನ್ಯೂ ಅಂತೇಳಿ ಕನ್ಸಿಡರ್ ಮಾಡಬೇಕು. ಅಂದರೆ ಕಾನೂನಿನ ಪ್ರಕಾರ ಅವನು ರಿಸೀವ್ ಮಾಡೋ ಅಂಥ ಪೊಸಿಷನ್ನಲ್ಲಿ ಇದ್ದ ಅಂದರೆ ಆವಾಗ ಅಂಥ ಎಲ್ಲ ಒಂದು ಆದಾಯಗಳನ್ನು ನಾವು ರೆವಿನ್ಯೂ ಅಂತೇಳಿ ಕನ್ಸಿಡರ್ ಮಾಡಬೇಕು. ಸಿಮಿಲರ್ಲಿ an accountant must treat as expenses all those items for which there is legal obligation to pay even if cash is not paid for them. ಅಂದರೆ ಯಾವ್ಯಾವ ಖರ್ಚುಗಳಿಗೆ ಅವನು ಕಾನೂನಿನ ಪ್ರಕಾರ ಕೊಡಲೇಬೇಕಾಗಿದೆಯೋ ಅಂಥವುಗಳನ್ನೆಲ್ಲವನ್ನು ಎಕ್ಸ್ಪೆನ್ಸ್ ಅಂತೇಳಿ ಅವನು ತಿಳ್ಕೊಬೇಕು. ಅವನು ಕೊಟ್ಟಿರಲಿ ಕೊಡದೇ ಇರಲಿ, ಆದರೆ ಅವುಗಳನ್ನು ಖರ್ಚು ಅಂತೇಳಿ ಅಲ್ಲಿ ತಿಳಿಲೇಬೇಕಾಗತ್ತೆ ಅಂತ. ಸೊ ಇದು ಅಕ್ರೂಯಲ್ ಕಾನ್ಸೆಪ್ಟಲ್ಲಿ ಬರುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಮ್ಯಾಚಿಂಗ್ ಕಾನ್ಸೆಪ್ಟ್ ಆರ್ ಪೀರಿಯಾಡಿಕಲ್ ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಸೊ ಹಿಯರ್ ಪ್ರಾಫಿಟ್ ಆಫ್ ಎನ್ ಅಕೌಂಟಿಂಗ್ ಪೀರಿಯಡ್ ಈಸ್ ದ ರಿಸಲ್ಟ್ ಆಫ್ 2 ಫ್ಯಾಕ್ಟರ್ಸ್. ಇಲ್ಲಿ ಯಾವುದೇ ಒಂದು ಅಕೌಂಟಿಂಗ್ ಇಯರಿಗೆ ಸಂಬಂಧಪಟ್ಟಂತೆ ಪ್ರಾಫಿಟ್ ಅಥವಾ ಲಾಸ್ ಅಂತ ಏನು ಹೇಳ್ತೀವಲ್ಲ, ಸೊ ಅದು 2 ಅಂಶಗಳಿಗೆ ಸಂಬಂಧಪಟ್ಟಿರ್ತದೆ. ಒಂದು ರೆವಿನ್ಯೂಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಆಫ್ ದಟ್ ಅಕೌಂಟಿಂಗ್ ಪೀರಿಯಡ್. ಒಂದು ಏನು ಅಂತಂದರೆ ರೆವಿನ್ಯೂ ಮತ್ತು ಇನ್ನೊಂದು ಎಕ್ಸ್ಪೆನ್ಸಸ್. ಆ ಒಂದು ಅವಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೆವಿನ್ಯೂ ಮತ್ತು ಎಕ್ಸ್ಪೆಂಡಿಚರ್ಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರುತ್ತೆ. ಸೊ ಫಾರ್ ದ ಮೆಜರ್ಮೆಂಟ್ ಆರ್ ಕಂಪ್ಯೂಟೇಷನ್ ಆಫ್ ದಿ ಪ್ರಾಫಿಟ್ ಆರ್ ಲಾಸ್ ಆಫ್ ಎ ಬಿಸ್ನೆಸ್ ಫಾರ್ ಎನ್ ಅಕೌಂಟಿಂಗ್ ಪೀರಿಯಡ್, ಅಂದರೆ ಒಂದು ನಿರ್ದಿಷ್ಟ ಅವಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೆವಿನ್ಯೂ ಅಥವಾ ಪ್ರಾಫಿಟ್ ಅಥವಾ ಲಾಸನ್ನು ನಾವು ಲೆಕ್ಕ ಹಾಕಬೇಕಾಗಿತ್ತಪ್ಪ ಅಂತಂದರೆ ದೀಸ್ 2 ಫ್ಯಾಕ್ಟರ್ಸ್ ಆರ್ ಮ್ಯಾಚ್ಡ್. ಅವೆರಡನ್ನು ಏನು ಮಾಡಬೇಕು ಅಂದರೆ ಹೊಂದಾಣಿಕೆ ಮಾಡಬೇಕು, ಮ್ಯಾಚ್ ಮಾಡಬೇಕು. ಆ್ಯಂಡ್ ದ ರಿಸಲ್ಟೆಡ್ ಬ್ಯಾಲೆನ್ಸ್ ಈಸ್ ಟೇಕನ್ ಆ್ಯಸ್ ದ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್. ಅಲ್ಲಿ ಆ ಬರ್ತಕ್ಕಂಥ ಬ್ಯಾಲೆನ್ಸ್ ಏನಿರುತ್ತೆ ಅದನ್ನು ನಾವು ಸಾಮಾನ್ಯವಾಗಿ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ ಅಂಥೇಳಿ ಕರಿತೀವಿ. ಈ ಥರ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ, ಅಂದರೆ ಆ ಒಂದು ಅವಧಿಗೆ ಸಂಬಂಧಪಟ್ಟಂತಹ ರೆವಿನ್ಯೂಗಳು ಮತ್ತು ಎಕ್ಸ್ಪೆನ್ಸಸ್ಗಳನ್ನು ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ, ಇಫ್ ದ ರೆವಿನ್ಯೂಸ್ ಆಫ್ ದ ಅಕೌಂಟಿಂಗ್ ಪೀರಿಯಡ್ ಎಕ್ಸೀಡ್ ದ ಎಕ್ಸ್ಪೆನ್ಸಸ್ ಆಫ್ ದಟ್ ಅಕೌಂಟಿಂಗ್ ಪೀರಿಯಡ್, ಒಂದು ವೇಳೆ ಆ ನಿರ್ದಿಷ್ಟ ಅವಧಿಯ ರೆವಿನ್ಯೂಗಳು
ಆ ನಿರ್ದಿಷ್ಟ ಅವಧಿಯ ವೆಚ್ಚಗಳಿಗಿಂತಲೂ ಹೆಚ್ಚಾಗಿದ್ವು ಅಂತಂದರೆ ದ ರಿಸಲ್ಟೆಂಟ್ ಬ್ಯಾಲೆನ್ಸ್ ಈಸ್ ಟೇಕನ್ ಆಸ್ ದಿ ನೆಟ್ ಪ್ರಾಫಿಟ್. ಆ ಬರ್ತಕ್ಕಂಥ ನಿವ್ವಳ ಒಂದು ಇದು ವ್ಯತ್ಯಾಸವನ್ನು ನಾವು ಸಾಮಾನ್ಯವಾಗಿ ಲಾಭ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಆ ಅವಧಿಯ ಲಾಭ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಒಂದು ವೇಳೆ ಇಫ್ ದ ಎಕ್ಸ್ಪೆನ್ಸಸ್ ಆಫ್ ದ ಅಕೌಂಟಿಂಗ್ ಪೀರಿಯಡ್ they are more than the revenues of the accounting period, then the resulting balance is taken as the loss, net loss. ಸಾಮಾನ್ಯ ಒಂದು ವೇಳೆ ಆ ಒಂದು ಎಕ್ಸ್ಪೆನ್ಸಸ್ಗಳು ಆದಾಯಗಳಿಗಿಂತಲೂ ಜಾಸ್ತಿ ಇತ್ತು ಅಂತಂದರೆ, ನಿರ್ದಿಷ್ಟ ಅವಧಿಯ ಎಕ್ಸ್ಪೆನ್ಸಸ್ಗಳು ಆ ನಿರ್ದಿಷ್ಟ ಅವಧಿಯ ರೆವಿನ್ಯೂಗಿಂತ ಜಾಸ್ತಿ ಆಗಿತ್ತು ಅಂತಂದರೆ ಆವಾಗ ನಮ್ಗೆ ನೆಟ್ ಲಾಸ್ ಆಗಿದೆ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ ಅಂತ. ದಸ್ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ಈಸ್ ಅಸರ್ಟೈನ್ಡ್ by matching the revenues and expenses of that period. So ಹೀಗಾಗಿ how we are going to find out the profit or loss for a particular period? By matching the revenues and expenses of a particular period. So this is something about the different concepts of accounting. We shall discuss the conventions in the next slide. Thank you.